ಹಾಯ್ ಗಾಯ್ಸ್, ಇವತ್ತು ನಾನೊಂದು ಫಿಲ್ಮ್ ನೋಡಿದೆ. ಸಖತ್ತಾಗಿತ್ತು, ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಏನಂದರೆ, ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡ್ತಾ ಇರ್ತಾನೆ. ಹೇಳ್ಕೊಬೇಕಲ್ಲ ಇವಾಗ, ಲವ್ ಮಾಡ್ತಿದ್ದೀನಿ, ನಾನು ಇನ್ನು ಇಷ್ಟಪಡ್ತಿದ್ದೀನಿ ಅಂತ ಹೇಳ್ಕೊಳಕ್ಕೆ ಅವನಿಗೆ ಮೀಟ್ರೇ ಇಲ್ಲ. ಅವ್ನು ಪುಕ್ಲು ನನ್ನ ಮಗ. ಅವ್ನು ಏನು ಮಾಡ್ತಾನೆ ಇವಾಗ, ಅವ್ನ ಫ್ರೆಂಡ್ ಹತ್ರ ಹೋಗಿ ಹೇಳ್ಕೊತಾನೆ. ಫ್ರೆಂಡ್ ಹತ್ರ ಯಾಕೆ ಹೇಳ್ಕೊತಾನಂತೆ, ಅವ್ನ ಫ್ರೆಂಡ್ ತಂಗಿ ಫ್ರೆಂಡು ಇವನು ಲವ್ ಮಾಡ್ತಿರೋ ಹುಡುಗಿ ಇಬ್ಬರು ಕ್ಲೋಸ್ ಫ್ರೆಂಡು. ಅದಕ್ಕೆ ಹೋಗಿ ಅವ್ನ ಫ್ರೆಂಡ್ ಹತ್ರ ಹೇಳ್ಕೊತಾನೆ, ಮಗ ನಾನು ನಿನ್ನ ತಂಗಿ ಫ್ರೆಂಡನ್ನು ಲವ್ ಮಾಡ್ತಿದ್ದೀನಿ, ನೀನು ನನ್ನ ತಂಗಿ ಮಾತಾಡಿಬಿಟ್ಟು ನನ್ನ ಪ್ರೀತಿನ ಒಪ್ಕೊಳ್ಳೋ ಹಾಗೆ ಮಾಡಿ ನನ್ನ ಲವ್ ಪ್ರಪೋಸ್ನ ಅಂತ ಮಾತಾಡ್ತಾನೆ. ಸರಿ, ಅದಕ್ಕೆ ಅವನೇನು ಹೇಳ್ತಾನಂದರೆ, ಹೇ ಮಗ, ನೀನು ಯಾರೋ, ನೀನು ನನ್ನ ದೋಸ್ತ್ ಕಣೋ, ನಿನಗಿಲ್ಲ ಅನ್ನೋಕ್ಕಾಗುತ್ತಾ, ನಿನಗಿಲ್ಲ ಅಂತೀನಾ, ನಿನ್ನ ಪ್ರೀತಿ ಗೆತ್ತು ಅಂದ್ಕೊಳ್ಳೋ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಅವ್ನ ಫ್ರೆಂಡು ಸ್ಟಾರ್ಟ್ ಮಾಡ್ತಾನೆ ಮೀಡಿಯೇಟ್ರ್ ಕೆಲಸ. ಅವ್ನ ಫ್ರೆಂಡು ಮೀಡಿಯೇಟ್ರ್ ಆಗಿದ್ದನು. ಟೈಮು ಹೋಗ್ತಾ ಹೋಗ್ತಾ ಇದ್ದಂಗೆ ಅವನೇ ಕ್ಯಾಚ್ ಹಾಕೋಬಿಡ್ತಾನೆ, ಲವರ್ ಬಾಯ್ ಅವನೇ ಆಗ್ತಾನೆ. ಈ ನನ್ನ ಮಗನಿಗೆ ಬಾಡಿಲೆಲ್ಲ ಕಡೆ ಉರಿದೋಗ್ಬಿಡ್ತದೆ. ಹೇಳಲ್ಲ, ಇದೆಲ್ಲ ಉರಿದೋಗ್ಬಿಡ್ತದೆ. ಸ್ಟಾರ್ಟ್ ಮಾಡ್ದ ಏನು, ಅವ್ರ ಮೇಲಲ್ಲ ಅವನ ಮೇಲೆ ಕತ್ತಿ ಮಸಿಯಕ್ಕೆ ಸ್ಟಾರ್ಟ್ ಮಾಡ್ದ. ಅದೇನಂತ ಹೇಳ್ತೀನಿ, ಅದರಲ್ಲಿ ಟ್ವಿಸ್ಟ್ ಇದೆ. ಇದೇ ಥರ ನಿಮ್ಮ ಜೀವನದಲ್ಲೂ ಕೂಡ ನಡೆದಿರ್ಬೋದೇನೋ ಗೊತ್ತಿಲ್ಲ ನನಗೆ. ಆದರೆ ನನ್ನ ಫ್ರೆಂಡ್ ಒಬ್ಬ ಈ ಡೇಟಲ್ಲೇ ಇದ್ದಾನೆ ನನ್ನ ಫ್ರೆಂಡು. ಆ ನನ್ನ ಮಗನ ಜೀವನ ಈ ಫಿಲ್ಮ್ ಸ್ಟೋರಿಗಿಂತ ಇನ್ನೂ ಸಖತ್ತಾಗಿ ಸೂಪರ್ ಡೂಪರ್ ಆಗಿದೆ, ಇನ್ನೂ ಸೂಪರಾಗಿ ಟ್ವಿಸ್ಟ್ ಇದೆ. ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ನಮ್ಮ ಕ್ಲಾಸ್ಮೇಟ್ ಹುಡುಗಿನ ಲವ್ ಮಾಡ್ದ. ಆವಾಗ ನಾವು ಸಿಕ್ಸ್ತ್ ಸ್ಟ್ಯಾಂಡರ್ಡ್, ಓಕೆನಾ. ಆವಾಗ ನಮಗೆ ಹೊರಗಡೆ ಚಡ್ಡಿ ಹಾಕೊಳ್ಳೋದು ಬಿಟ್ಟರೆ ಒಳಗಡೆ ಚಡ್ಡಿ ಹಾಕೊಳ್ಳೋದೇನು ಗೊತ್ತಿರಲಿಲ್ಲ, ನಾವು ಹಾಕ್ತಾನೆ ಇರಲಿಲ್ಲ. ಅವನೇನು ಮಾಡ್ದೆ, ಇವಾಗ ಹೇಳ್ಕೊಬೇಕಲ್ಲ, ಸೇಮ್ ಅದೇ ಫಿಲ್ಮ್ ಸ್ಟೋರಿನೇ ಹೇಳ್ಕೊಬೇಕಲ್ಲ. ಇವಾಗ ಈ ನನ್ನ ಮಗ ಪುಕ್ಲಾ ಅಂದರೆ ಪುಕ್ಲಾ. ಇವನಿಗೆ ಲವ್ ಅಂದರೆ ಬಹುಶಃ ಬರೀ ಇಷ್ಟೇ ಗೊತ್ತಿರೋದೇನೋ. ಅವಳ ಎದುರುಗಡೆ ಬಂದರೆ ಸ್ಮೈಲ್ ಮಾಡೋದು, ಹಿಂಗೆ ನಾಚ್ಕೊಳ್ಳೋದು. ಅವಳೆಲ್ಲಾದರೂ ಯಾರ ಹತ್ರ ಹೋಗ್ಕೊಂಡು ಇವನ ಬಗ್ಗೆ ಹೇಳ್ಕೊಂಡು ಆಡ್ಕೊಂಡು ಕಿಂಡಲ್ ಮಾಡ್ತಿದ್ರೆ, ಇವಾಗ ನೋಡು ಅವಳು ನಾನು ನೋಡಿ ಸ್ಮೈಲ್ ಮಾಡ್ತಿದ್ದಳು ಕಣೋ, ಅವಳಿಗೆ ನಾನಂದರೆ ಇಷ್ಟ ಕಣೋ, ಅವಳ ಮನ್ಸಲ್ಲಿ ನಾನಿದ್ದೀನಿ ಕಣೋ. ಹಿಂಗೆಲ್ಲ ಇವಂದೇ ಕಲ್ಪನೆ. ಇವನಿಗೆ ಇಷ್ಟೇ, ಲವ್ ಅಂದರೆ ಇಷ್ಟೇ ಇವನಿಗೆ. ಎದುರುಗಡೆ ಹೋಗಿ ಮಾತಾಡ್ಸೋದು ಅವೆಲ್ಲ ಗೊತ್ತೇ ಇಲ್ಲ. ಆಯಿತು, ಅವನೇನು ಮಾಡ್ತಾನೆ, ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ದ, ಅವ್ನು ನಮ್ಮ ಕ್ಲಾಸ್ ಟಾಪರ್. ಅವನ ಹತ್ರ ಹೋಗಿ ಹೇಳ್ತಾನೆ, ಏ ಮಗ, ನಿನ್ನ ಕಸಿನ್ ಫ್ರೆಂಡ್ ಇದ್ದಾಳಲ್ಲ, ಅವಳನ್ನ ನಾನು ಲವ್ ಮಾಡ್ತಿದ್ದೀನಿ, ನೀನು ನಿನ್ನ ಕಸಿನ್ ಸೇರಿಬಿಟ್ಟು ನನ್ನ ಲವ್ಗೆ ಸಪೋರ್ಟ್ ಮಾಡಿ ಅವಳ ಹತ್ರ ಹೋಗಿ ಇಂಪ್ರೆಸ್ ಮಾಡಿ, ನಾನು ಲವ್ ಮಾಡ್ತೀನಿ, ನನ್ನ ಲವ್ನ ಇಂಪ್ರೆಸ್ ಮಾಡಿ ನೀವಿಬ್ಬರು ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಏ ಮಗ, ನಿನಗಿಲ್ಲ ಅಂತೀನ ಮಗನ್, ನಿನಗೆ ನಾಳೆಯಿಂದ ನೀನು ಹಿಂದೆ ಅಲಿಬೇಕು ಕಣ, ಅವಳು ನಿನ್ನ ಲವ್ ಗೆತ್ತು ಅನ್ಕೊಳ್ಳೋ ಅಂತ ಹೇಳ್ತಾನೆ. ಏನು ಫುಲ್ಲು ಉಪ್ಸಿದ್ರ ಮೇಲೆ ಉಪ್ಸಿದ್ ಬಿಡ್ತಾನೆ. ಫುಲ್ಲು ಹೊಗಳಿದ್ದು ಉಪ್ಸಿದ್ದು. ಇವನು ನನ್ನ ಲವ್ ಗೆತ್ತು, ನನ್ನ ಲವ್ ಗ್ರೀನ್ ಸಿಗ್ನಲ್ ಸಿಕ್ತು ಅನ್ನೋ ಖುಷಿ ಇವನಿಗೆ. ನೆಕ್ಸ್ಟ್ ಡೇಯಿಂದ ಸ್ಟಾರ್ಟ್ ಆಯಿತು ಏನು, ಇಂಪ್ರೆಸ್ ಮಾಡೋಕ್ಕೆ. ಡೈಲಿ ನಡೀತಾ ಇತ್ತು. ಅದರಲ್ಲೂ ಎವ್ರಿ ಸ್ಯಾಟರ್ಡೆ ಜಾಸ್ತಿ. ಮಧ್ಯಾಹ್ನ ಎಲ್ಲ ಕ್ಲಾಸ್ ಮುಗಿದ್ಬಿಡ್ತಿತ್ತು ನಮಗೆಲ್ಲ. ಅವಾಗ ಪ್ರೈಮರಿಲಿ ಇರ್ತಾ 6th ಸ್ಟ್ಯಾಂಡರ್ಡು ಮುಗಿದ್ಬಿಡ್ತಿತ್ತು. ಇವರೆಲ್ಲ ಸಂಜೆ ತನಕನೂ ಇಂಪ್ರೆಸ್ ಮಾಡ್ತಾನೆ ಇರೋರು ಪಾರ್ಕಲ್ಲಿ. ಅವಳಿಗೆ ಮುಖ ಕೂಡ ನೋಡ್ತಿರಲ್ಲ. ಮುಖ ನೋಡಿದ್ರು ಕ್ಯಾಕರ್ಸ್ ತಕ್ಕೊಳ್ಳು. ನೋಡೋಕ್ಕೆ ಒಪ್ಕೊಳೋ ಥರ ಏನಿಲ್ಲ. ಇವನೇನು ಹ್ಯಾಂಡ್ಸಮ್ ಅಲ್ಲ, ಋತಿಕ್ ರೋಷನ್ ಅವ್ರ ಥರ ಪೆಂಗ್ ಅನ್ನಂಗೆ ಇದ್ದ, ಪೆಂಗ್ ಥರನೇ ಆಡ್ತಾ ಇದ್ದ. ಇವ್ನು ನೋಡ್ದೇ ಆಗ್ತಿರಲ್ಲ ಅವಳಿಗೆ. ಸರಿ, ಅದಾಯಿತು. ದಿನ ಹೋದಂಗೆ ಪ್ರೈಮರಿ ಲೈಫ್ ನಮ್ಮದು 7th ಬಂದು ಪ್ರೈಮರಿ ಲೈಫ್ ಮುಗೀತು. ಹೈಸ್ಕೂಲಿಗೆ ಕಾಲಿಟ್ಟು. ಅಲ್ಲೂ ಕೂಡ ನಿರಂತರ ಪ್ರಯತ್ನ ನಡೀತಾನೇ ಇತ್ತು, ಒಪ್ಸ್ಕೊಳೋ ಪ್ರಯತ್ನ. ಆಯಿತು. 1-2-3 ಸಲ ಅನ್ಸುತ್ತೆ ಸಿಕ್ಕಾಕೊಂಬಿದ್ದ. ಸ್ಟಾಫ್ ಕಲ ಕರೆದು ಕ್ಲಾಸ್ ಟೀಚರು ನಮ್ಮ HM ಅವರೆಲ್ಲ ಫುಲ್ಲು ಚಾರ್ಜ್ ಮಾಡಿಬಿಟ್ಟಿದ್ರು. ಅದಾದರೂ ಕೂಡ ಈ ಬಣ್ಣನ ಮಗ ಬಿಟ್ಟೇ ಇಲ್ಲ ಅವಳನ್ನ. ಅವಳಿಂದನೇ ಅಲಿತಾ ಇದ್ದ. ಅವಳೆಷ್ಟು ಹೇಟ್ ಮಾಡಿದ್ರು ಕೂಡ ಅವಳಿಂದನೇ ನಾಯಿ ಸುತ್ತಂಗೆ ಸುತ್ತಾ ಇದ್ದ. ಅವಳು ಇವನಿಗೆ ಕ್ಯಾರೆ ಅಂತಿರಲ್ಲ, ಚೂರು ಬೆಲೆನೇ ಕೊಡ್ತಿರಲ್ಲ. ಈ ನನ್ನ ಮಗ ಆಯಿತು. ಹಂಗೂ ಹಿಂಗೂ 10th ಹೋದು. ನಮ್ಮ ಟಾಪರ್ ಸ್ಕೋರೆಲ್ಲ ಚೆನ್ನಾಗೇ ಇತ್ತು, ಚೆನ್ನಾಗಿ ಸ್ಕೋರ್ ಮಾಡ್ತಾಯಿದ್ದ. ಇವನದಷ್ಟೇನಿರಲಿಲ್ಲ. ಇವನಿಗೆ ಅವಾಗಲೇ ಬುದ್ಧಿ ಬರಬೇಕಿತ್ತು. ನಮ್ಮ ಟಾಪರ್, ಅದೇ ಮೀಡಿಯೇಟ್ರು, ಅವ್ರು ಸ್ವಲ್ಪ ಅನುಮಾನ ಬರ್ತಾಯಿತ್ತು ನಮಗೆಲ್ಲ. ಆವಾಗಲೇ ಇವನು ಯೋಚನೆ ಮಾಡಬೇಕಿತ್ತು. ಇವನು ಯೋಚನೆ ಮಾಡಿಲ್ಲ. ಹಂಗೂ ಹಿಂಗೂ 10th ಕೂಡ ಮುಗೀತು. ಪರ್ಸೆಂಟೇಜ್ ಎಲ್ಲ ಚೆನ್ನಾಗಿ ಬಂತು ಇವಂದು, ಯಾರ್ದು, ನನ್ನ ಫ್ರೆಂಡ್ದು. ಆಮೇಲೆ ನಮ್ಮ ಟಾಪರ್ ಮೀಡಿಯೇಟ್ರು ಅವ್ರು ಮಾತ್ರ ಇನ್ನೂ ಸಖತ್ತಾಗೇ ಇತ್ತು. ಸ್ಕೋರಿಂಗು ರಿಸಲ್ಟ್ ಎಲ್ಲ ಸಖತ್ತಾಗಿತ್ತು. ಏನೋ ಗೊತ್ತಿಲ್ಲ, ಇವಂದು ಬ್ಯಾಡ್ ಟೈಮೋ ಗೊತ್ತಿಲ್ಲ, ಅವ್ರದ್ದು ಲಕ್ ಚೆನ್ನಾಗಿತ್ತೋ ಗೊತ್ತಿಲ್ಲ. ಯಾರ್ದು, ನಮ್ಮ ಟಾಪರ್ದು. ಮೀಡಿಯೇಟ್ರ್ ಇದ್ದರು
ಲವರ್ ಬಾಯ್ ಆಗಿಬಿಟ್ರು, ಬುಟ್ಟಿಗೆ ಬೀಳ್ಸ್ಕೊಂಡೇ ಬಿಟ್ಟರು. ಅವರಿಬ್ಬರು ಲವ್ ಸ್ಟಾರ್ಟ್ ಆಗೋಯ್ತು. ಯಾರ್ದು? ನನ್ನ ಫ್ರೆಂಡ್ ಲವ್ ಮಾಡ್ತಾ ಇದ್ನಲ್ಲ ಹುಡುಗಿ, ಅವಳದು ಮತ್ತು ಮೀಡಿಯೇಟ್ರು, ಅದೇ ಟಾಪರು, ಅವ್ರ ಲವ್ ಶುರುವಾಯಿತು. ಇವರಿಬ್ರು ಗ್ಯಾಪಲ್ಲಿ ಮಧ್ಯದಲ್ಲಿ ಹೋಗ್ಕೊಂಡು ಅವ್ರು ಬೇಳೆಕಾಳು ಬೇಯಿಸ್ಕೊಬಿಟ್ರು. ಇವನಿಗೆ ಶುರುವಾಯ್ತಪ್ಪ ಬರ್ನಿಂಗು. ಹಿಂದಕ್ಕೆ ಮುಂದಕ್ಕೆ ಮೇಲೆ ಕೆಳಗೆ ಎಲ್ಲ ಕಡೆ ಶುರುವಾಯಿತು ಉರಿಯೋದಕ್ಕೆ. ದಗ 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 ಉರಿಯೋಕ್ಕೆ ಶುರುವಾಯಿತು. ಅಲ್ಲ, ಈ ನನ್ನ ಮಗ ನನ್ನ ಲವ್ ಸಕ್ಸಸ್ ಮಾಡ್ಕೊಡ್ತೀನಿ ಅಂತ ಬಂದು ಇವನು ಬೇಳೆಕಾಳು ಬೇಯಿಸ್ಕೊತೀನಲ್ಲ, ಈ ನನ್ನ ಮಗಂಗೆ ಎಲ್ಲಿ ಇಕ್ಬೇಕ ಅಲ್ಲೇ ಇಕ್ತೀನಿ ನಿನ್ನ ಮಗಂಗೆ ಅಂತ ಕತ್ತಿ ಮಸ್ಯಾಗ ಶುರು ಮಾಡ್ದ. 10th ಮುಗ್ದಿತ್ತಲ್ಲ, ಹಂಗೂ ಹಿಂಗೆ ಸ್ಟಾರ್ಟ್ ಆಯಿತು. ಯಾವುದು? ಕಾಲೇಜ್ ಹೊಸ ಜರ್ನಿ. ಈ ಕಡೆ ಇನ್ನೊಂದು ಜರ್ನಿ, ಯಾವುದು? ಇವರಿಬ್ರು ಲವ್ ಜರ್ನಿ. 2 ಜರ್ನಿನೂ ಸ್ಟಾರ್ಟ್ ಆಯಿತು. ಓಪನಿಂಗ್ ಸಖತ್ತಾಗಾಯಿತು. ಡೈಲಿ ಕಾಲೇಜ್ಗೆ ಒಟ್ಟಿಗೆ ಹೋಗೋರು, ಬಸ್ಸಲ್ಲಿ ಒಟ್ಟಿಗೆ ಸೀಟಲ್ಲಿ ಕುತ್ಕೊಳ್ಳೋರು, ಏನೋ ಲಂಚ್ ಎಲ್ಲ ತರೋರು, ಇಬ್ಬರು ಶೇರ್ ಮಾಡ್ಕೊಳ್ಳೋರು. ಇದನ್ನೆಲ್ಲ ನೋಡಿ ನನ್ನ ಫ್ರೆಂಡ್ ಅಂತೂ ಡೈಲಿ ಕಣ್ಣೀರೆಲ್ಲ ಕಣ್ಣೀರು ಸುರಿಸ್ತಾ ಇದ್ದ. ಅವನಿಗೆ ಆಮೇಲೆ ಈ ಕಣ್ಣೀರೆಲ್ಲ ಒರೆಸ್ಕೊಳಕ್ಕೆ ಖರ್ಚೀಫ್ ಸಾಕಾಗ್ತಿರ್ಲಿಲ್ಲ. 2-3 ಖರ್ಚೀಫ್ ಹೇಗೆ ಕ್ಯಾರಿ ಮಾಡೋದು? ಜೋಬಲ್ಲಿ ಇಟ್ಕೊಳಕ್ಕಾಗುತ್ತಾ? ನಾನು ಹೇಳ್ದೆ, ಇಲ್ಲ ನಿನಗೆ ಹೊಲ ಸಾಕಾಗಲ್ಲ, ಒಂದು ಬಾತಿಂಗ್ ಟವಲ್ ತಂದುಬಿಡು, ನಿನಗೆ ಅದೇ ಸೂಟಬಲ್ ಅಂತ ಹೇಳಿದೆ. ಅವನು ಅದನ್ನು ಕ್ಯಾರಿ ಮಾಡ್ತಾ ಇದ್ದ. ಆಗ್ತಾ ಇರಲಿಲ್ಲ, ಅವ್ನು ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ತುಂಬ ವೀಕ್ ಆಗಿಬಿಟ್ಟಿದ್ದ ಅವನು. ಉರ್ಕೊಂಡು ಸರಿ ಆಯಿತು. ಅದೇನೋ ಗೊತ್ತಿಲ್ಲ, ಡಿಗ್ರಿ ಹೋದು. ಡಿಗ್ರಿ ನಡೀತಿದ್ದು, ಅಲ್ಲೂ ತುಂಬ ಸಲ ಕ್ಲಾಶ್ ಆಯಿತು. ಯಾರಿಗೆ? ಆ ಟಾಪರು ಫ್ರೆಂಡು, ಇವನಿಗೆ ನನ್ನ ಫ್ರೆಂಡಿಗೆ ತುಂಬ ಸಲ ಕ್ಲಾಶ್ ಆಯಿತು ಅವಳ ಬಸ್ಸಲ್ಲಿ. ಇವನು ಏನೇನೋ ಕತ್ತಿ ಮಸಿತಾ ಇದ್ದ. ಏನೇನು ಮಾಡ್ತಿದ್ದೆ ಅಂದರೆ, ಅವ್ರ ಬಸ್ಸಲ್ಲಿ ಕೂತ್ಕೊಳ್ತಿದ್ರಲ್ಲ ಅಕ್ಕಪಕ್ಕ, ಅದನ್ನೆಲ್ಲ ಫೋಟೋ ತಗೊಳ್ಳೋದು, ಶೇರ್ ಮಾಡಿಬಿಡೋದು, ಸ್ಟೇಟಸ್ ಹಾಕ್ಕೊಬಿಡೋದು. ಅವ್ರು ಲಂಚ್ ಎಲ್ಲ ಶೇರ್ ಮಾಡ್ತಾಯಿದ್ರೆ ಅವ್ರು ಒಂದೊಂದೇ ಸ್ಪೂನಲ್ಲೆಲ್ಲ ತಿಂತಾಯಿದ್ರು. ಅವ್ರು ತಂದಿದ್ದು ಇವ್ರಿಗೆ ಕೊಡ್ತಾಯಿದ್ರು, ಇವ್ರು ತಂದಿದ್ದು ಅವ್ರಿಗೆ ಕೊಡ್ತಾಯಿದ್ರು. ಲಂಚ್ ಎಲ್ಲ ತುಂಬ ಒಟ್ಟಿಗೆ ಕೂತ್ಕೊಂಡು ಕ್ಲೋಸಾಗಿ ಇದ್ದರು. ಅದ್ರದ್ದೆಲ್ಲ ಫೋಟೋ ತಗೊಂಡು ಎಲ್ಲ ಸ್ಟೇಟಸ್ಗೆ ಹಾಕೋನು, ಶೇರ್ ಮಾಡೋನು, ಏನೇನೋ ಮಾಡ್ತಾಯಿದ್ದ. ಖತರ್ನಾಕ್. ಎಷ್ಟು ಹುಳಿ ಹಿಂಡಬೇಕೋ ಅಷ್ಟು ಹುಳಿ ಹಿಂಡ ಕೆಲಸ ಮಾಡ್ತಾಯಿದ್ದ. ಆಮೇಲೆ ಆ ಹುಡುಗಿ ಮನೆಯವರಿಗೆ, ಅಣ್ಣನಿಗೆ, ಅವ್ರ ಅಪ್ಪನಿಗೆ ಎಲ್ಲ ಇನ್ಫಾರ್ಮ್ ಎಲ್ಲ ಕೊಡ್ತಾಯಿದ್ದ. ನೋಡಿ ಈ ಥರ ಮಾಡ್ತಿದ್ದಾರೆ ಅಂತ. ಇವನ ಹಣೆ ಬರ ಯಾರಿಗೂ ಗೊತ್ತಿರಲಿಲ್ಲ. ಗೊತ್ತಾಗಿದ್ದರೆ ಕಾಪಲ್ಲಿ ಹೊಡೆಯೋರು, ಮಕ್ಕು ಹೊಡೆಯೋರು. ಗೊತ್ತಾಗಿಲ್ಲ. ಆಮೇಲೆ ಅದು ಏನೋ ಗೊತ್ತಿಲ್ಲ, ಇವನು ಹೋಗೋದು ಯಾವ ದೇವ್ರ ಹತ್ರ ಹೋಗಿ ಅರ್ಕೆ ಹೊತ್ಕೊಂಡು ಅದೆಷ್ಟು ಕುರಿ ಕೊಡ್ತೀನಿ ಅಂತ ಬೇಡ್ಕೊಬಂದಿದ್ನ ಗೊತ್ತಿಲ್ಲ. ಅವರಿಬ್ಬರು ಮಧ್ಯೆ ಒಂದು ಬಿರುಕು ಬಂತು. ಆ ಬಿರುಕು ಬ್ರೇಕಪ್ ಆಗಿ ಇಬ್ಬರು ದೂರ ಆದರು. ಇವನೆಂಥ ಇಡಿಯೇಟ್ ಅಂದರೆ, ಇವಾಗ ನಾನೊಂದು ಹುಡುಗಿನ ಇಷ್ಟಪಡ್ತಾ ಇರ್ತೀನಿ, ಅವಳು ಇನ್ನೊಬ್ಬನ ಜೊತೆ ಹೋಗ್ತಾಳೆ. ಅವಾಗ ನಾನು ಆ ಹುಡುಗಿಯಿಂದನೇ ಹೋಗೋಕ್ಕಾಗುತ್ತಾ? ಅದಕ್ಕೆ ನನ್ನ ಮಗನ ಇಡಿಯೇಟ್ ನನ್ನ ಮಗ ಅಂತ ಹೇಳೋದು. ಸರಿ ಆಯಿತು, ಅವರಿಬ್ಬರ ಮಧ್ಯೆ ಬ್ರೇಕಪ್ ಆಯಿತು. ಬ್ರೇಕಪ್ ಆದಮೇಲೆ ನಾನೊಂದು ತೀರ, ನೀನೊಂದು ತೀರ, ಅವಳೊಂದು ತೀರ ಅಂತ 3 ಜನನು ಒಂದೊಂದು ತೀರದಲ್ಲಿದ್ದಾರೆ. ಅದಾದರೂ ಕೂಡ ಅವಳಿಂದ ಹೋಗೋದು ಬಿಟ್ಟಿಲ್ಲ. ಇನ್ನು ನಾಯಿ ಸುತ್ತಾ ಇದ್ದಾನೆ. ಅದಕ್ಕೆ ನಮ್ಮ ಮಗು ಇಡಿಯೇಟ್ ಅನ್ನೋದು. ಅಲ್ಲ, ಇವಾಗ ನಾನೊಂದು ಹುಡುಗಿನ ಇಷ್ಟಪಡ್ತೀನಿ, ಅವಳು ಇನ್ನೊಬ್ಬನ ಜೊತೆ ಹೋದರೂ ಕೂಡ ಇಷ್ಟಪಡೋದು ಏನೋ ಬೇಜಾರಾಗ್ತಾ ಇರುತ್ತೆ, ಹರ್ಟ್ ಆಗ್ತಾ ಇರುತ್ತೆ, ಬಿಡೋಕ್ಕಾಗಲ್ಲ. ಫಸ್ಟ್ ಲವ್ ಏನು ಮಾಡೋದು? ಓಕೆ ಅಂತ ಒಪ್ಕೊಳ್ಳೋಣ ಹೇಳಿದ್ನಲ್ಲ ಅವಾಗ. ಅಲ್ಲಿ ಬಿಟ್ಟು ಬಂದ್ರ ಮೇಲೂ ಕೂಡ ಅವಳಿಂದನೇ ಹೋಗ್ತಾನೆ ಅಂದರೆ ಇವನು ಎಂತನಿರ್ಬೋದು? ಇವನೆಂತ ಬರ್ಗೆಟ್ ನನ್ನ ಮಗ ಇರ್ಬೋದು. ಈಗ ಇದೇ ಥರ ಈಗಲೂ ಕೂಡ ಇವತ್ತಿಗೂ ಕೂಡ ಅವಳು ಸಿಗ್ತಾರೆ ಅನ್ನೋ ಕನಸಲ್ಲೇ ಕಾಯ್ಕೊಂಡು ಕೂತಿದ್ದಾನೆ. ಅವನ ಕನಸು ನನಸಾಗಲಿ ಅಂತ ಹೇಳ್ತಾ ನನ್ನ ಇವತ್ತಿನ ಕಾಮಿಡಿನ ಮುಗಿಸ್ತಾ ಇದ್ದೀನಿ. ಬಾಯ್.